ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆಯ ಸತ್ಯವನ್ನು ಹೊರತರುತ್ತಿರುವವರು ಮೀನಾಕ್ಷಿ ಜೈನ್. ಪ್ರೊಫೆಸರ್ ಮೀನಾಕ್ಷಿ ಜೈನ್ ಭಾರತೀಯ ರಾಜಕೀಯ ಶಾಸ್ತ್ರದ ಅಧ್ಯಯನಕಾರರು ಮತ್ತು ಇತಿಹಾಸಗಾರರು. ಅವರು ದೆಹಲಿ ವಿಶ್ವವಿದ್ಯಾನಿಲಯದಿಂದ ರಾಜಕೀಯ ಶಾಸ್ತ್ರದಲ್ಲಿ ಪಿಎಚ್ಡಿ ಪಡೆದಿದ್ದಾರೆ. ಅವರು ಅನೇಕ ವರ್ಷಗಳ ಕಾಲ ದೆಹಲಿ ವಿಶ್ವವಿದ್ಯಾನಿಲಯದ ಗಾರ್ಗಿ ಕಾಲೇಜಿನಲ್ಲಿ ಇತಿಹಾಸ ಸಹಾಯಕ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರು ನೆಹರು ಸ್ಮಾರಕ ಮ್ಯೂಸಿಯಂ ಮತ್ತು ಲೈಬ್ರರಿಯಲ್ಲಿ ಫೆಲೋಶಿಪ್ ಪಡೆದಿದ್ದಾರೆ ಮತ್ತು ಭಾರತೀಯ ಇತಿಹಾಸ ಸಂಶೋಧನಾ ಪರಿಷತ್ತಿನ ಕಾರ್ಯನಿರ್ವಹಣಾ ಸಮಿತಿಯ ಸದಸ್ಯರಾಗಿದ್ದರು. ಪ್ರಸ್ತುತ ಅವರು ಭಾರತೀಯ ಸಾಮಾಜಿಕ ವಿಜ್ಞಾನ ಸಂಶೋಧನಾ ಪರಿಷತ್ತಿನ ಹಿರಿಯ ಫೆಲೋ. ಜುಲೈ 25ರಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅವರಿಗೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ರಾಜ್ಯಸಭೆಗೆ ನೇಮಕ ಮಾಡಿದ್ದಾರೆ. 2020ರಲ್ಲಿ ಭಾರತೀಯ ಸರ್ಕಾರವು ಅವರಿಗೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಮೀನಾಕ್ಷಿ ಜೈನ್ ಅನೇಕ ಪ್ರಮುಖ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ವಿಶೇಷವಾಗಿ ಮೆಡಿವಲ್ ಇಂಡಿಯಾ 2002ರಲ್ಲಿ ವಾಜಪೇಯಿ ಸರ್ಕಾರದ ಸಮಯದಲ್ಲಿ ಜಾರಿ ಮಾಡಲಾಯಿತು ಮತ್ತು ಸತೀಶ್ ಚಂದ್ರ ಅವರ ಹಳೆಯ ಪಾಠ್ಯಪುಸ್ತಕವನ್ನು ಆಧರಿಸಿದೆ. ಇತರ ಪ್ರಮುಖ ರಚನೆಗಳಲ್ಲಿ ಸೇರಿವೆ ಪ್ಯಾರಲಲ್ ಪಾಥ್ವೇಸ್, ಎಸ್ಸೇಸ್ ಆನ್ ಹಿಂದೂ ಮುಸ್ಲಿಂ ರಿಲೇಷನ್ಸ್ 1707 1857 2010, ರಾಮ ಅಂಡ್ ಅಯೋಧ್ಯ 2013, ದ ಬ್ಯಾಟಲ್ ಫಾರ್ ರಾಮ, ಕೇಸ್ ಆಫ್ ದಿ ಟೆಂಪಲ್ ಅಟ್ ಅಯೋಧ್ಯ 2017, ಸತಿ, ಈವ್ಯಾಂಜೆಲಿಕಲ್ಸ್, ಬ್ಯಾಪ್ಟಿಸ್ಟ್ ಮಿಷನರೀಸ್ ಅಂಡ್ ದ ಚೇಂಜಿಂಗ್ ಕಾಲೋನಿಯಲ್ ಡಿಸ್ಕೋರ್ಸ್ 2016 ಮತ್ತು ಫ್ಲೈಟ್ ಆಫ್ ಡೇಟೀಸ್ ಅಂಡ್ ರೀಬರ್ತ್ ಆಫ್ ಟೆಂಪಲ್ಸ್ 2019. 2023ರಲ್ಲಿ ಅವರ ಹೊಸ ಪುಸ್ತಕ ದ ಹಿಂದೂಸ್ ಆಫ್ ಹಿಂದೂಸ್ತಾನ್, ಅ ಸಿವಿಲೈಸೇಷನಲ್ ಜರ್ನಿ ಪ್ರಕಟಿತವಾಗಿದೆ. ಅತಿರೇಕವಾಗಿ ಅವರು 3 ಭಾಗಗಳಲ್ಲಿ ದ ಇಂಡಿಯಾ ದೇ ಸಾ, ಫಾರಿನ್ ಅಕೌಂಟ್ಸ್ ಆಫ್ ಇಂಡಿಯಾ 2011 ಸಂಪಾದಿಸಿದ್ದಾರೆ. ಈ ಕೃತಿಗಳಲ್ಲಿ ಭಾರತೀಯ ನಾಗರಿಕತೆ, ಧರ್ಮ ಮತ್ತು ರಾಜಕೀಯ ಇತಿಹಾಸದ ವಿಷಯಗಳ ಮೇಲೆ ಸಂಶೋಧನೆ ಇದೆ ಮತ್ತು ಇದನ್ನು ರಾಷ್ಟ್ರೀಯ ಚರ್ಚೆಯಲ್ಲಿ ವ್ಯಾಪಕವಾಗಿ ಉಲ್ಲೇಖಿಸಲಾಗುತ್ತದೆ. ಪ್ರೊಫೆಸರ್ ಮೀನಾಕ್ಷಿ ಜೈನ್ ಅವರ ಇತಿಹಾಸ ದೃಷ್ಟಿಕೋನ ಮುಖ್ಯವಾಗಿ ಸಾಂಸ್ಕೃತಿಕ ರಾಷ್ಟ್ರೀಯತೆ ಅಥವಾ ಪುನರ್ವಿಮರ್ಶಿತ ಇತಿಹಾಸಕ್ಕೆ ಸೇರಿದೆ. ಅವರು ಉಪನಿವೇಶ ಶಾಸ್ತ್ರೀಯ ಮತ್ತು ಮಾರ್ಕ್ಸಿಸ್ಟ್ ವ್ಯಾಖ್ಯಾನಗಳನ್ನು ವಿಮರ್ಶಿಸುತ್ತಾ ಭಾರತೀಯ ನಾಗರಿಕತೆ ವಿಶೇಷತೆಯನ್ನು ಹೊರಹಾಕುತ್ತಾರೆ. ಅವರ ಅಭಿಪ್ರಾಯ ಪ್ರಕಾರ ಹಿಂದೂ ಧರ್ಮ ಮತ್ತು ಸಂಸ್ಕೃತಿ ಸಾಧನೆಗಳನ್ನು ಧನಾತ್ಮಕ ದೃಷ್ಟಿಯಿಂದ ತೋರಬೇಕು ಮತ್ತು ಇತಿಹಾಸವನ್ನು ಕೇವಲ ಸಂಘರ್ಷಗಳ ರೂಪದಲ್ಲಿ ಮಾತ್ರ ಪ್ರದರ್ಶಿಸಬಾರದು. ಕೆಲವು ಎಡಮಾರ್ಗದ ಇತಿಹಾಸಕಾರರು ಮತ್ತು ಕೆಲ ತತ್ವಜ್ಞಾನಿಗಳು ಅವರ ಈ ದೃಷ್ಟಿಯನ್ನು ವಿಮರ್ಶಿಸಿದ್ದಾರೆ. ಉದಾಹರಣೆಗೆ ಮಾರ್ಥಾ ನುಸ್ಬೌಮ್ ಅವರು ಅವರನ್ನು ಹಾಬಿ ಇತಿಹಾಸಕಾರರು ಎಂದು ಕರೆಯುತ್ತಾರೆ. ನಂದಿನಿ ಸುಂದರ್ ಕೂಡ ಅವರು ಮೆಡಿವಲ್ ಇಂಡಿಯಾ ಪುಸ್ತಕದಲ್ಲಿ ಸಲ್ತಾನತ್ ಮತ್ತು ಮೊಘಲರನ್ನು ಹಿಂದೂ ವಿರೋಧಿಯಾಗಿ ಚಿತ್ರಿಸಿದ್ದಾರೆ ಮತ್ತು ಅವರ ಸಾಧನೆಗಳನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ಮತ್ತೊಂದು ಕಡೆ ಅವರನ್ನು ಭಾರತೀಯ ಇತಿಹಾಸದಲ್ಲಿ ಸ್ಥಳೀಯ ದೃಷ್ಟಿಕೋನ ಪ್ರವರ್ತಕರು ಎಂದು ಪರಿಗಣಿಸುತ್ತಾರೆ. ಅವರು ದಸ್ತಾವೇಜುಗಳು ಮತ್ತು ವಿದೇಶಿ ಮೂಲಗಳನ್ನು ಉಪಯೋಗಿಸಿ ಪರ್ಯಾಯ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಸ್ವರಾಜ್ಯ ಪತ್ರಿಕೆ ಪ್ರಕಾರ 2002ರ ಅವರ ಪಾಠ್ಯಪುಸ್ತಕವು ಉಪನಿವೇಶ ಶಾಸ್ತ್ರೀಯ ಕಥನಕ್ಕೆ ಚಾಲೆಂಜ್ ನೀಡಿತ್ತು ಮತ್ತು ಹೊಸ, ಸಮಗ್ರ, ಧನಾತ್ಮಕ ಇತಿಹಾಸ ನೀಡುವ ಮೈಲುಗಲ್ಲಾಗಿ ಪರಿಗಣಿಸಲಾಯಿತು. ರಾಮ ಮಂದಿರ ವಿವಾದ. ಜೈನ್ ಅವರು ಅಯೋಧ್ಯ ವಿವಾದದ ಕುರಿತು ವಿಶೇಷ ಸಂಶೋಧನೆ ಮಾಡಿದ್ದಾರೆ. ಅವರು ರಾಮ ಅಂಡ್ ಅಯೋಧ್ಯ 2013 ಮತ್ತು ದ ಬ್ಯಾಟಲ್ ಫಾರ್ ರಾಮ 2017ರ ಪುಸ್ತಕಗಳಲ್ಲಿ ಚಾರಿತ್ರಿಕ ಮತ್ತು ಪುರಾತತ್ವ ಸಾಕ್ಷ್ಯಗಳ ಆಧಾರದ ಮೇಲೆ ರಾಮಜನ್ಮಭೂಮಿ ಮಂದಿರದ ಪರ ತರ್ಕಗಳನ್ನು ನೀಡಿದ್ದಾರೆ. 1989ಕ್ಕಿಂತ ಮೊದಲು ಲಭ್ಯವಿದ್ದ ಎಲ್ಲಾ ಸಾಂದರ್ಭಿಕ ಸಾಕ್ಷ್ಯಗಳು ಬಾಬ್ರಿ ಮಸೀದಿ ಒಂದು ಮಂದಿರವನ್ನು ಧ್ವಂಸ ಮಾಡಿದ ಮೇಲೆ ನಿರ್ಮಿಸಿದೆ ಎಂದು ತೋರಿಸಿತ್ತು. ಅವರ ಪುಸ್ತಕಗಳು 2019ರ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಭೂಮಿಯನ್ನು ಸಿದ್ಧ ಮಾಡುವಂತೆ ಮಾಡಿವೆ. ಇದರಲ್ಲಿ ರಾಮ ಮಂದಿರದ ಚಾರಿತ್ರಿಕ ಅಸ್ತಿತ್ವವನ್ನು ಒಪ್ಪಿಕೊಂಡಿದೆ. 2024ರಲ್ಲಿ ಪ್ರಕಟಿತವಾದ ವಿಶ್ವನಾಥ್ ರೈಸಸ್ ಅಂಡ್ ರೈಸಸ್ನಲ್ಲಿ ಕಾಶಿಯಲ್ಲಿ ಮುಸ್ಲಿಂ ದಾಳಿಗಳ ನಂತರ ಹಿಂದೂ ಮಂದಿರ ಪುನರ್ನಿರ್ಮಾಣದ ಪ್ರಯತ್ನಗಳು ದಾಖಲೆ ಮಾಡಲಾಗಿದೆ. ಅವರ ಕೆಲಸದಿಂದ ಇತಿಹಾಸ ಬರವಣಿಗೆಯಲ್ಲಿ ಸ್ಥಳೀಯ ಮತ್ತು ಸಾಂಸ್ಕೃತಿಕ ದೃಷ್ಟಿಕೋನಕ್ಕೆ ಬಲವಾಗಿ ಪ್ರಾಧಿಕಾರ ಸಿಕ್ಕಿದೆ. ಇದು ಭಾರತೀಯ ಇತಿಹಾಸದ ಗೌರವಯುತ ಹಿಂದೂ ಸಂಸ್ಕೃತಿಯ ಭಾಗವಾಗಿದೆ. ಅವರ ಸಂಶೋಧನೆ ಮತ್ತು ಪ್ರಯತ್ನಗಳಿಂದ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆಯ ಮರೆತ ವಾಸ್ತವಗಳು ಬೆಳಕಿಗೆ ತಂದವು ಮತ್ತು ಭಾರತೀಯರಿಗೆ ಹೆಮ್ಮೆ ತರಲಾಗಿದೆ. ನಮ್ಮ ವಿಡಿಯೋಗಳನ್ನು ನೋಡಲು ತುಂಬಾ ಧನ್ಯವಾದಗಳು. ವಂದೇ ಮಾತರಂ.